ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸೊ ಇವತ್ತು ಶ್ರೀರಾಮ್ ಆಟೋಮಾಲ್ ಕೋಲಾರಲ್ಲಿದ್ದೀನಿ. ಇವತ್ತು ಗುಡ್ಸ್ ವೆಹಿಕಲ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಯಾವ್ಯಾವ ವೆಹಿಕಲ್ ಇದೆ ಅಂತ ತೋರಿಸ್ತೀನಿ. ಇವತ್ತು ಪ್ರೈಸ್ಗಳನ್ನ ಹೇಳೋಕ್ಕೆ ಅವರು ಬ್ಯುಸಿ ಇರೋ ಕಾರಣದಿಂದ ಪ್ರೈಸ್ಗಳನ್ನ ಹೇಳ್ತಾ ಇಲ್ಲ. ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆನೇ ಇರುತ್ತೆ. ನನ್ನ ಗಾಡಿಗಳನ್ನ ಡೀಟೇಲ್ಸ್ ಕೊಡ್ತೀನಿ. ಯಾವ ಗಾಡಿ ಬೇಕಂದ್ರೂ ಇಮಿಡಿಯೇಟ್ ಕಾಲ್ ಮಾಡಿ ಅದ್ರ ಪ್ರೈಸು ಡೀಟೇಲ್ಸ್ ಇನ್ನೂ ನೀಟಾಗಿ ಅವರು ಹೇಳ್ತಾರೆ. ಇಲ್ಲ ಗಾಡಿ ನೋಡಿಕೊಂಡು ಈ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬಂದು ನೀವು ಗಾಡಿ ತಗೊಬೋದು, ಗಾಡಿ ನೋಡ್ಬೋದು, ಟ್ರಯಲ್ ಕೊಡ್ತಾರೆ, ಟ್ರಯಲ್ ಚೆಕ್ ಮಾಡ್ಕೊಬೋದು, ಫೈನಾನ್ಸ್ ಕೂಡ ಸಿಗುತ್ತೆ. ಸೊ ಎಲ್ಲ ಫೆಸಿಲಿಟಿ ಇಲ್ಲಿ ಇದೆ. ಸೊ ನೀವು ಕೋಲಾರಕ್ಕೆ ಬರ್ಬೋದು. ಕೋಲಾರಲ್ಲಿ ಕೂಡ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಇಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇವತ್ತು ಯಾವ್ಯಾವ ಗಾಡಿ ಕೋಲಾರಲ್ಲಿ ಶ್ರೀರಾಮ್ ಆಟೋಮಾಲಲ್ಲಿ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಕಡೆಯಿಂದ ಎಲ್ಲ ಗಾಡಿಗಳದ್ದು ಡೀಟೇಲ್ಸ್ ಕೊಡ್ತೀನಿ. ಪ್ರೈಸ್ ಮಾತ್ರ ನಿಮ್ಗೆ ಯಾವ ಗಾಡಿ ಡೀಟೇಲ್ಸ್ ಬೇಕೋ, ಪ್ರೈಸ್ ಬೇಕೋ, ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇಮಿಡಿಯೇಟ್ ಕಾಲ್ ಮಾಡಿ ನೀವು ಗಾಡಿ ನಂಬರ್ ಹೇಳಿದ್ರೆ ಅವರು ಆ ಗಾಡಿ ಪ್ರೈಸ್ನ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ. ನಿಮಗೆ ಎಲ್ಲ ಗಾಡಿಗಳ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ನೆಕ್ಸ್ಟು ಇನ್ನು ಮುಂದೆ ಮಾಡ್ತಾ ಇರ್ತೀನಿ. ಒಂದು ವಾರ 10 ದಿನ ಆಯಿತು ವಿಡಿಯೋ ಮಾಡಿ, ಕ್ಷಮಿಸಿ. ಬನ್ನಿ ನೋಡೋದು. KA07 8466 ಗಾಡಿ ನೀಟಾಗಿ ಇಟ್ಕೊಂಡಿದ್ದಾರೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನೋಡಿ. ಬಲೆರೋ ಪಿಕಪ್ಪು, ಪವರ್ ಸ್ಟೇರಿಂಗ್ ಎಲ್ಲ ಇರುತ್ತೆ ಇದರಲ್ಲಿ. ಒಳ್ಳೆ ಗಾಡಿ. ಹಿಂದೆಗಡೆ ಇದೆ ಅನ್ನು ಕಟ್ಟಲಿಲ್ಲ. ಸೊ ನೀಟಾಗಿ ಇಟ್ಕೊಂಡಿದ್ದಾರೆ. ಜಾಸ್ತಿ ಯೂಸ್ ಮಾಡಿಲ್ಲ. ಇದು 17 ಮಾಡಲ್ಲು. ಆದರೆ 17 ಮಾಡಲ್ ಅಂತ ಇಲ್ಲಿ ಆ ಥರ ಕಾಣಿಸ್ತಾ ಇಲ್ಲ. ನೀಟಾಗಿದೆ ಗಾಡಿ, ಮಸ್ತಾಗಿ ಇಟ್ಕೊಂಡಿದ್ದಾರೆ. ಸೊ ಬೇಕು ಅನ್ನೋರು ಪಿಕಪ್ಪು ಎಲ್ಲರಿಗೂ ತುಂಬ ಇಷ್ಟ. ಟೈರ್ ಕಂಡೀಷನ್ ಎಲ್ಲ ಹೊಸದು ಹಾಕಿರೋದು, ಅಪೋಲೋ ಟೈರ್ ಹಾಕಿದ್ದಾರೆ. ಮಸ್ತಾಗಿದೆ ಗಾಡಿ. ಯಾರಿಗಾದರೂ ಬೇಕು ಅಂದರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಟೋಟಲ್ ಡೀಟೇಲ್ಸ್ನ ಕೊಡ್ತಾರೆ. ಇದು ಕೋಲಾರ ರಿಜಿಸ್ಟ್ರೇಷನ್ನೇ ಇದು. ಸೊ ಇದಕ್ಕೆ ಮೊದಲನೇದಾಗಿ ಇಲ್ಲಿ ಮಹೇಂದ್ರ ಬೊಲೆರೋ ಒಂದಿದೆ, 2017 ಮಾಡಲ್ಲು. ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಡೀಸಲ್ಲು. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇದು ಕೋಲಾರ ರಿಜಿಸ್ಟ್ರೇಷನ್ನೇ, ಪರ್ಮಿಟ್ ಲ್ಯಾಪ್ಸ್ ಆಗಿದೆ. ಸೊ FC ನಾಟ್ ಅವೈಲಬಲ್ಲು. ಇದು FC ಕೂಡ ಮಾಡಿಸ್ಕೊಬೇಕು. ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ಗಾಡಿ ಮಾತ್ರ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡ್ಕೊಬೇಕು. RC ಕಾರ್ಡ್ ಒಂದು ಕೊಡ್ತಾರೆ, ಮಿಕ್ಕಿದ್ದೆಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡ್ಕೊಬೇಕು. ಇಂಟ್ರಾ V10 ಇದು 2021 ಮಾಡಲ್. ಇದಕ್ಕೆ ಕ್ಯಾಬಿನ್ ಏನು ಕಟ್ಟಿಲ್ಲ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಟೈರ್ ಕೂಡ 50% ಟೈರ್ ಇದೆ ನೋಡಿ. ಕ್ಯಾಬಿನ್ ಏನು ಕಟ್ಟಿಲ್ಲ, ಓಪನ್ ಕ್ಯಾಬಿನ್ ಇದು. ಸೊ ಹಾಲು ಓಡ್ಸೋಕ್ಕೆ ಮತ್ತು ಪೋರ್ಟರು, ಲಗೇಜ್ ಹೊಡಿಯೋಕ್ಕಂತೂ ಚೆನ್ನಾಗಿರುತ್ತೆ. V10, V20, V30 ಎಲ್ಲ ಬಂದಿದೆ. ಡೀಸೆಲ್ ಇದು. ಸೊ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ಇದು ಸೀಸಾಗಿ ಬಂದಿರೋಂಥ ಗಾಡಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಪ್ರತಿಯೊಂದು ಗಾಡಿಗೂ ನೀವು ಗಾಡಿ ನಂಬರ್ ಹೇಳಿದ್ರೆ ಸಾಕು, ಅದರ ಪ್ರೈಸು ಇನ್ಫಾರ್ಮೇಷನ್ ಕೊಡ್ತಾರೆ ಅವರೇ. ಇನ್ನೂ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಇವತ್ತು ಅವ್ರು ಬ್ಯುಸಿ ಇರೋ ಕಾರಣದಿಂದ ಅವರು ಡೀಟೇಲ್ಸ್ ಕೊಡೋಕ್ಕೆ ಬಂದಿಲ್ಲ. ನಾನೇ ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಲ್ಲ ಟೈರ್ ಎಲ್ಲನೂ ಚೆನ್ನಾಗಿದೆ ಗಾಡಿ. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೊಲೆರೋ ಇದೆ. ಇದು 2013 ಮಾಡಲು ಬೊಲೆರೋ ಪಿಕಪ್ಪು, 4x2 ಪಿಕಪ್ಪು. ಇದು ಬಂದ್ಬಿಟ್ಟು ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಡೀಸಲ್ಲು, ಇನ್ಸೂರೆನ್ಸ್ ಇಲ್ಲ, ಪರ್ಮಿಟ್ಟು ಯಾವುದೂ ಇಲ್ಲ, FC ಇಲ್ಲ, ಏನೂ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲನೂ ಹೊಸದಾಗಿ ರೆಡಿ ಮಾಡ್ಕೊಬೇಕು. ಸೊ ಗಾಡಿನೂ ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ. ಸೀಸ್ ಆಗಿರ್ತಾವಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ಇವ್ರು ರನ್ನಿಂಗಲ್ಲಿ ಇಟ್ಕೊಳ್ಳಲ್ಲ. ಸೊ ಗಾಡಿ ಮಾತ್ರ ಬೇಕಾಗಿರೋರು ನೋಡಿ. ಪ್ರೈಸ್ ಹೇಳ್ರಿ ಅಂತ ಕೇಳಬೇಡ್ರಿ ದಯವಿಟ್ಟು, ಯಾಕಂದರೆ ಪ್ರೈಸ್ ಹೇಳೋಕ್ಕೆ ಇವತ್ತು ಅವರಿಲ್ಲ. ಒಳಗಡೆ ಕೂಡ ತೋರಿಸ್ತೀನಿ ನೋಡಿ. 2013 ಮಾಡಲಿದು ಮ್ಯಾಕ್ಸಿ ಟ್ರಕ್ಕು. ಸ್ವಲ್ಪ ಹಳೆ ಗಾಡಿ, ಕಡಿಮೆಗೆ ಸಿಗ್ಬೋದು ನಿಮಗಿದು. ಟೈರ್ ಕಂಡೀಷನ್, ಬ್ಯಾಕ್ 2 ಟೈರ್ ಹೊಸದು ಹಾಕಿದ್ದಾರೆ.
2 ಟೈರ್ ಹೊಸದು ಹಾಕಿದ್ದಾರೆ. ಎಫ್ ಸಿ ಇಲ್ಲ, ಎಫ್ ಸಿ ಮಾಡ್ಕೊಬೇಕು, ಇನ್ಸೂರೆನ್ಸ್ ಮಾಡ್ಕೊಬೇಕು. ಡಾಕ್ಯುಮೆಂಟ್ಸ್ ಯಾವುದು ರನ್ನಿಂಗ್ ಇಲ್ಲ. ಇದಕ್ಕೆ ಟಾಪ್ ಕಟ್ಟಿದ್ದಾರೆ. ಗಾಡಿ ನಂಬರ್ ತೋರಿಸ್ತೀನಿ ನೋಡಿ, KH03AA6458. ಇದಕ್ಕೆ ಟಾಪ್ ಇದೆ. ಇದು ನೋಡಿ ಒಳಗಡೆ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ, ಬಟ್ ಎಫ್ ಸಿ ಮಾಡಿಸಿಲ್ಲ. ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ರೀಪೇಂಟಿಂಗ್ ಮಾಡಿದ್ದಾರೆ, ಬಟ್ ಎಫ್ ಸಿ ಮಾಡಿಲ್ಲ. ಎಫ್ ಸಿ ನೀವು ಮಾಡ್ಕೊಬೇಕು. ಗಾಡಿ ನೋಡೋಕ್ಕೆ ಚೆನ್ನಾಗಿದೆ. ಅದಾದಮೇಲೆ ಈ ಕಡೆ ಒಂದು ಟಾಟಾ ಇದೆ, ನೋಡೋಣ ಯಾವುದು ಅಂತ. 2023 ಮಾಡಲು ಟಾಟಾ ಏಸು. ಟ್ಯಾಕ್ಸ್ ಇದೆ, ಇನ್ಸೂರೆನ್ಸು ಇಲ್ಲ, RC ಕಾರ್ಡ್ ಇದೆ, ಎಫ್ ಸಿ ಇಲ್ಲ. RC ಕಾರ್ಡ್ ಒಂದಿದೆ, ಬೇರೆ ಏನೂ ಡಾಕ್ಯುಮೆಂಟ್ಸ್ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡ್ಕೊಬೇಕು. ಇದು ಕೂಡ 2023 ಮಾಡಲು, ಯಾವುದೂ ಡಾಕ್ಯುಮೆಂಟ್ಸ್ ಇಲ್ಲ. RC ಕಾರ್ಡ್ ಒಂದು ಒರಿಜಿನಲ್ ಇದೆ, ಮಿಕ್ಕಿದ್ದು ಎಲ್ಲ ಡಾಕ್ಯುಮೆಂಟ್ಸು ನೀವೇ ರೆಡಿ ಮಾಡ್ಕೊಬೇಕಾಗುತ್ತೆ. ಟೈರ್ ಕಂಡೀಷನ್ ಅಷ್ಟರಲ್ಲೇ ಇದೆ, ನೋಡ್ಕೊಳ್ಳಿ. ಇವೆಲ್ಲ ಕಡಿಮೆಗೆ ಸಿಗ್ಬೋದು, ಏಕೆಂದರೆ ಡಾಕ್ಯುಮೆಂಟ್ಸ್ ಯಾವುದೂ ಇರಲ್ಲ. ನೀವು ಆಕ್ಷನ್ಗೆ ಬಂದರೆ ಆಕ್ಷನಲ್ಲಿ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಆಕ್ಷನ್ನಲ್ಲಿ ನೀವು ಮಾರ್ಕೆಟ್ಗಿಂತ ಇನ್ನೂ ಒಂದು 10-20 ಸಾವಿರ ಕಡಿಮೆಗೆ ಸಿಗುತ್ತೆ. ಆಕ್ಷನ್ಗೆ ಬನ್ನಿ, ಡಾಕ್ಯುಮೆಂಟ್ಸ್ ಎಲ್ಲನೂ ಇರಲ್ವಲ್ಲ, ಸೊ ಅದರಿಂದ ಇನ್ನೂ ಕಮ್ಮಿಗೆ ಸಿಗುತ್ತೆ. ನಿಮಗೆ ಬಂದು ವಿಸಿಟ್ ಕೊಡಿ. ಇಲ್ಲ ಬರೋಕ್ಕಾಗಿಲ್ಲ ಅಂದರೆ ನೀವು ಹಾಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಡೀಟೇಲ್ಸ್ ಕೊಡ್ತಾರೆ. ಹೊಸ ಗಾಡಿ ಆಗಿರೋದ್ರಿಂದ ಒಳಗಡೆ ಕೂಡ ಚೆನ್ನಾಗಿದೆ. ಟಾಟಾ ಏಸು ಬ್ಲೂ ಕಲರು ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದ್ರ ಪಕ್ಕ ಟಾಟಾ ಏಸ್ ಮೆಗಾ ಎಕ್ಸೆಲ್ಲು. ಇದು ಬಂದ್ಬಿಟ್ಟು 2018 ಮಾಡಲ್ಲು ಮೆಗಾ ಎಕ್ಸೆಲ್. ಇದು ಡೀಸೆಲ್ಲು ಯಾವುದು ಅವೈಲಬಲ್ ಇಲ್ಲ. ತುಮಕೂರು ರಿಜಿಸ್ಟ್ರೇಷನ್ನು, ಎಫ್ ಸಿ ಇಲ್ಲ, ಒರಿಜಿನಲ್ RC ಕಾರ್ಡ್ ಒಂದಿದೆ. ಇದಕ್ಕೂ ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಸೊ ಗಾಡಿ ಟಾಪ್ ಕಟ್ಟಿದ್ದಾರೆ, ಹೊಸ ಟಾಪ್ ಕಟ್ಟಿದ್ದಾರೆ, ಚೆನ್ನಾಗಿದೆ ಗಾಡಿ. ಸೊ 2018 ಮಾಡಲ್ಲು. ನಿಮಗೆ ಯಲಹಂಕದಲ್ಲಿ ಸೋಲೂರಲ್ಲಾದರೆ ನಿಮಗೆ ನೀಟಾಗಿ ಅಲ್ಲೇ ಪ್ರೈಸ್ ಕೂಡ ಅವ್ರ ಕೈಯಲ್ಲೇ ಹೇಳಿಸ್ತಿದ್ದೆ, ಬಟ್ ಇಲ್ಲಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಅವರಿಲ್ಲ. ಸೊ ಅದರಿಂದ ನಿಮಗೆ ಗಾಡಿ ಡೀಟೇಲ್ಸ್ ಮಾತ್ರ ಕೊಡ್ತೀನಿ. ಗಾಡಿ ನಂಬರ್ ನೋಡ್ಕೊಳ್ಳಿ, KF42A9754. ಟೈರ್ ಕಂಡೀಷನ್ ಚೆನ್ನಾಗಿದೆ. ಬ್ಯಾಕ್ 2 ಟೈರ್ ಹೊಸದಾಕಿದ್ದಾರೆ, ಫ್ರಂಟ್ 2 ಟೈರ್ ಇಲ್ಲ. 40 PSI ಇಂಜನ್ ಇದು ಮೆಗಾ ಎಕ್ಸೆಲ್. ಚೆನ್ನಾಗಿದೆ ಗಾಡಿ. ಸೊ ಇನ್ನೊಂದು 2018 ಇದು ಕೂಡ ಮೆಗಾ ಎಕ್ಸೆಲ್ಲು. ಸೊ ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಬೇರೆ ಏನು ಡಾಕ್ಯುಮೆಂಟ್ಸ್ ಇಲ್ಲ. ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್ನು, KF40A7560. ಇದು ಮೆಗಾ ಎಕ್ಸೆಲ್ಲು. ಇದಕ್ಕೂ ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. RC ಕಾರ್ಡ್ ಒಂದಿದೆ, ಇನ್ಶೂರೆನ್ಸ್ ಏನೂ ಇಲ್ಲ. ಎಫ್ ಸಿ ಬಂದ್ಬಿಟ್ಟು ನಾಟ್ ಅವೈಲಬಲ್, ಯಾವುದೂ ಇಲ್ಲ. ಎಲ್ಲನೂ ಮಾಡಿಸ್ಕೊಬೇಕು. ಯಾವ ಗಾಡಿಗೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ. RC ಕಾರ್ಡ್ ಒಂದು ಕೊಡ್ತಾರೆ, ನೀವು ಇನ್ಶೂರೆನ್ಸ್ ಕಟ್ಕೊಂಡು ಎಫ್ ಸಿ ಮಾಡಿಕೊಂಡು ಗಾಡಿ ರನ್ನಿಂಗ್ ಮಾಡ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಏನಿಲ್ಲ ಅಂದ್ರೂ ಒಂದು 10,000-15,000 ಸಾವಿರ ಆಗ್ಬೋದು. ಕೆಲವೊಂದು ಗಾಡಿಗಳಿಗೆ 20,000 ಕೂಡ ಆಗ್ಬೋದು. ಎಲ್ಲಾದರೂ ಒಳ್ಳೆ ಬ್ರೋಕರ್ ಇದ್ದು, ಇಲ್ಲ ನಿಮಗೆ RTO ಆಫೀಸಲ್ಲಿ ಯಾರಾದರೂ ಪರಿಚಯ ಇದ್ದರೆ ನಿಮಗೆ ಕಡಿಮೆ ಆಗ್ಬೋದು. ಸೊ ಅದನ್ನು ನೋಡ್ಕೊಂಡು, ಡಾಕ್ಯುಮೆಂಟ್ಸ್ ಇಲ್ಲದೇ ಇರೋದು ಅದನ್ನು ನೋಡಿಕೊಂಡು, ಡಾಕ್ಯುಮೆಂಟ್ಸ್ ನಾವು ರನ್ನಿಂಗ್ ಮಾಡ್ಕೊಬೇಕಂದ್ರೆ 15,000-20,000 ಸಾವಿರ ಆಗುತ್ತೆ. ಅದ್ರ ಮೇಲೆ ಎಷ್ಟು ನಮಗೆ ಕಡಿಮೆಗೆ ಸಿಗುತ್ತೋ ಅಂತ ನೋಡಿಕೊಂಡು ನಾವು ಗಾಡಿನ ಆಕ್ಷನ್ ಕೂಗಬೇಕಾಗುತ್ತೆ. ಗಾಡಿ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಇಲ್ಲ, ಗಾಡಿ ಚೆನ್ನಾಗಿದೆ. ಇದು ಕೂಡ ಮೆಗಾ ಎಕ್ಸೆಲ್ಲೇ. ಸೊ ನೀವು ಪ್ರೈಸ್ ನೋಡಿಕೊಂಡು ಗಾಡಿ ಚೆಕ್ ಮಾಡಿಕೊಂಡು ಆಮೇಲೆ ಆಕ್ಷನ್ ಕೂಗಿ. ಸೊ ಇದು 2017 ಮಾಡಲು ಟಾಟಾ ಏಸು. ಇದು HT ಇದು. ಇದಕ್ಕೆ ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್. ಇದು ಕೂಡ ಒರಿಜಿನಲ್ RC ಕಾರ್ಡ್ ಇದೆ. ಎಫ್ ಸಿ ಬಂದುಬಿಟ್ಟು 9ನೇ ತಿಂಗಳು 21ಕ್ಕೆ ಕ್ಲೋಸ್ ಆಗಿದೆ. ಇದು
ಗಾಡಿ ನಂಬರ್ ನೋಡ್ಕೊಳ್ಳಿ KF40A6353 2021ಗೆ FC ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸು 3ನೇ ತಿಂಗಳು 2024 3ನೇ ತಿಂಗಳಿಗೆ ಲಾಸ್ ಆಗಿದೆ. ಟೈರ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಟಾಪ್ ಕಟ್ಟಿದ್ದಾರೆ. ಟಾಪ್ ಚೆನ್ನಾಗಿದೆ, ಬಾಡಿ ಎಲ್ಲ ಚೆನ್ನಾಗಿದೆ. ಇದಕ್ಕೆ ಬ್ಯಾಟ್ರಿ ಎಲ್ಲ ಹೊಸದು ಹಾಕಿದ್ದಾರೆ. ಸೊ ಇದು ಟಾಟಾ ಎಸ್ ಇಟ್ ಗಾಡಿ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟ್ಸ್ ಯಾವುದೂ ರನ್ನಿಂಗ್ ಇಲ್ಲ. ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಏನು ರೇಟ್ಗೆ ಬೇಕೋ ಆ ರೇಟ್ನ ನೀವು ತಗೊಬೇಕು. ಇನ್ನೂ ಒಂದು ಟಾಟಾ ಎಸ್ ಇಟ್ ಇದೆ. ಇದು ಕೂಡ 2030 ಮಾಡಲು, ಕೋಲಾರ ರಿಜಿಸ್ಟ್ರೇಷನ್ನು. ಇದು FC ಇದೆ. FC 4ನೇ ತಿಂಗಳಿಗೆ ಕ್ಲೋಸ್ ಆಗಿದೆ. ಬೇರೆ ಯಾವುದೂ ಇಲ್ಲ. ಡಾಕ್ಯುಮೆಂಟ್ಸ್ ಇದು ಕೂಡ ರನ್ನಿಂಗಲ್ಲಿಲ್ಲ. ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕಾಗುತ್ತೆ. ಇನ್ನೊಂದು ಜೀತೋ ಇದೆ. ಇದು ಮಹೇಂದ್ರ ಜೀತೋ 2019 ಮಾಡಲು, ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ಇನ್ಶೂರೆನ್ಸು 2024 4ನೇ ತಿಂಗಳು ಕ್ಲೋಸ್ ಆಗಿದೆ. FC ಕೂಡ 4ನೇ ತಿಂಗಳು ಕ್ಲೋಸ್ ಆಗಿದೆ. ಯಾವುದೇ ಥರ ಡಾಕ್ಯುಮೆಂಟ್ಸ್ ಇದಕ್ಕೂ ಇಲ್ಲ. RC ಕಾರ್ಡ್ ಒಂದು ಕೊಡ್ತಾರೆ, ಮಿಕ್ಕಿದ್ದೆಲ್ಲ ಡಾಕ್ಯುಮೆಂಟ್ಸ್ ನೀವೇ ರೆಡಿ ಮಾಡ್ಕೊಬೇಕು. ಇನ್ಶೂರೆನ್ಸು ಕೂಡ ಇಲ್ಲ, ಟ್ಯಾಕ್ಸ್ ಇಲ್ಲ, FC ಕೂಡ ಇಲ್ಲ. ಅದನ್ನು ನೋಡ್ಕೊಳ್ಳಿ. ಸ್ವಲ್ಪ ಹಳೇದಿದು, ಯಾವುದಿದು ಹಳೇದಿಲ್ಲ, 2019 ಮಾಡಲು. ಬಟ್ ಏನಾದರೂ ಕಡಿಮೆ ಸಿಕ್ಕಿದ್ರೆ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನೀವು ಗಾಡಿ ಓಡಿಸ್ಕೊಬೇಕಾಗುತ್ತೆ. ಇದು ಕೂಡ 2018 ಜೀತೋ. ಇದು ಮಹೇಂದ್ರ ಜೀತೋನೇ, KH07. ಇದು ಕೋಲಾರ ರಿಜಿಸ್ಟ್ರೇಷನ್ನೇ, 8806. ಇದಕ್ಕೂ ಸಹ ಇದಕ್ಕೆ FC ಇದೆ. 2025ನೇ ವರ್ಷ 4ನೇ ತಿಂಗಳವರೆಗೂ ಇದು FC ಇದೆ. ಇನ್ಶೂರೆನ್ಸ್ ಕ್ಲೋಸ್ ಆಗಿದೆ, ಪರ್ಮಿಟ್ ಇಲ್ಲ. FC ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ಶೂರೆನ್ಸ್ ಕೂಡ ಇಲ್ಲ ಇದಕ್ಕೂ. ಮತ್ತು ಇನ್ನೊಂದು ಟಾಟಾ ಎಸ್ ಇಟ್ಟಿದೆ. ಮತ್ತೊಂದು ಟಾಟಾ ಎಸ್ ಇಟ್ಟು, ಇದು ಕೋಲಾರ ರಿಜಿಸ್ಟ್ರೇಷನ್ನು. FC ಕ್ಲೋಸ್ ಆಗಿದೆ. ಇನ್ಶೂರೆನ್ಸ್ ಇನ್ನೂ 2007ನೇ ತಿಂಗಳವರೆಗೂ ಇನ್ಶೂರೆನ್ಸ್ ಇದೆ. FC ಕ್ಲೋಸ್ ಆಗಿದೆ. ಟ್ಯಾಕ್ಸು ಇಲ್ಲ, ಪರ್ಮಿಟ್ ಇಲ್ಲ. ಪರ್ಮಿಟು ಟ್ಯಾಕ್ಸ್ ಕಟ್ಕೊಬೇಕು. ಇನ್ಶೂರೆನ್ಸ್ ಇನ್ನೂ 3 ತಿಂಗಳವರೆಗೂ ಇನ್ಶೂರೆನ್ಸ್ ಇದೆ. ಟಾಟಾ ಎಸ್ ಇಟ್ಟು 2017 ಮಾಡಲು. ಗಾಡಿ ಒಳ್ಳೆ ಕಂಡೀಷನಲ್ಲಿದೆ. ಟೈರ್ ಎಲ್ಲ ಹೊಸ ಟೈರ್ ಹಾಕಿದ್ದಾರೆ. ಸೊ ರೀಪೇಂಟ್ ಮಾಡಿದ್ದಾರೆ, ಟಾಪ್ ಕಟ್ಟಿದ್ದಾರೆ. ಕೋಲಾರಲ್ಲಿ ನಿಮಗೆ ಕಂಟೈನರ್ ಸಿಗೋಲ್ಲ, ಓನ್ಲಿ ಈ ಥರ ಓಪನ್ ಟಾಪ್ ಕಟ್ಟಿರೋ ಅಂಥ ಟಾಟಾ ಎಸ್ ಸಿಗೋದು. ಸೊ ನೋಡಿ, ಗಾಡಿ ಚೆನ್ನಾಗಿದ್ದಾವೆ. ಕಡಿಮೆ ರೇಟಿಗೆ ಸಿಕ್ಕಿದ್ರೆ ನಿಮ್ಮ ಲೆಕ್ಕ ಅದೃಷ್ಟ. ನಿಮ್ಗೆ ಯಾವ ಗಾಡಿ ಬೇಕಂದ್ರೂ ಆ ಗಾಡಿಗೆ ನಂಬರ್ ಹೇಳಿಬಿಟ್ಟು ಅವ್ರಿಗೆ ಪ್ರೈಸ್ ಕೇಳಿದ್ರೆ ಪ್ರೈಸ್ ಹೇಳ್ತಾರೆ. ಸೊ ನೀವೇ ಹೇಳಿ ಬಾಸ್ ಅಂತ ದಯವಿಟ್ಟು ಕೇಳಬೇಡಿ. ಇವತ್ತು ಅವ್ರು ಫ್ರೀಯಲ್ಲಿ ಇರೋ ಕಾರಣ ನಾನು ಪ್ರೈಸ್ ಹೇಳೋಕ್ಕಾಗಲಿಲ್ಲ. ಸೊ ನಿಮ್ಗೆ ಯಾವ ಗಾಡಿ ಪ್ರೈಸ್ ಬೇಕೋ ಆ ಗಾಡಿಗೆ ನಂಬರ್ ಹೇಳಿಬಿಟ್ಟು ನೀವು ಪ್ರೈಸ್ ಕೇಳ್ಬೋದು. ಅವ್ರು ನಿಮಗೆ ಹೇಳ್ತಾರೆ. ಒಂದು ವೇಳೆ ಫೋನ್ ತೆಗ್ದಿಲ್ಲ ಅಂದರೆ ಬ್ಯುಸಿ ಇರ್ತಾರೆ ಅಂತಲೇ. ದಯವಿಟ್ಟು ನೀವೇ ಭೇಟಿ ಕೊಟ್ಬಿಟ್ರೆ ಒಳ್ಳೆಯದು. ಡೈರೆಕ್ಟಾಗಿ ನಿಮ್ಮ ಟ್ರಯಲ್ ಕೂಡ ಕೊಡ್ತಾರೆ. ಟ್ರಯಲ್ ನೋಡ್ಕೊಬೋದು, ಚೆಕ್ ಮಾಡಿಕೊಂಡು ಆಮೇಲೆ ನೀವು ಗಾಡಿ ತೊಗೊಬೋದು. ಸೊ ಇನ್ನೊಂದು ಗಾಡಿ ಇದೆ, ಇಂಟ್ರಾ ಗ್ರೇ ಕಲರು. ಟೈರ್ ಅಪ್ ಟು 50% ಟೈರ್ ಇದೆ. ಇದು ಇಂಟ್ರಾ V10 KH02 ರಿಜಿಸ್ಟ್ರೇಷನ್ನು. 2021 ಮಾಡಲು ಇಂಟ್ರಾ V10. ಇಂಟ್ರಾ V10 KH02 6962. ಇದು ಬಂದುಬಿಟ್ಟು ಬೆಂಗಳೂರು ರಿಜಿಸ್ಟ್ರೇಷನ್ನು. ಒರಿಜಿನಲ್ RC ಕಾರ್ಡ್ ಬಂದುಬಿಟ್ರೆ ಬೇರೆ ಯಾವುದೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ. FC ಬಂದುಬಿಟ್ಟು 2023ಗೆ ಕ್ಲೋಸ್ ಆಗಿದೆ. ಗಾಡಿ ನೋಡ್ಕೊಳ್ಳಿ, ಗಾಡಿ ಕಂಡೀಷನ್ ಚೆನ್ನಾಗಿದೆ. ಬಟ್ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ರೀಪೇಂಟ್ ಮಾಡಿದ್ದಾರೆ. ಸೊ ಇದು ಬೆಂಗಳೂರು ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದಕ್ಕೂ ಕೂಡ ಟಾರ್ಪಲ್ ಇದೆ. ಸೊ ಈ ಥರ ಇದು ಏನೋ ಡೋರ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಬೇಕು ಅನ್ನೋರು ದಯವಿಟ್ಟು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ನಂಬರ್ಗೆ ಕಾಲ್ ಮಾಡಿ.
ಸೊ ಗಾಡಿ ಕಂಡೀಷನ್ ಇರ್ತವೆ, ಡಾಕ್ಯುಮೆಂಟ್ಸ್ ಯಾವುದಕ್ಕೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ. ನೋಡಿಕೊಂಡು ನೀವು ಗಾಡಿನ ಕೂಗ್ಕೊಳ್ಳಿ. ಸೊ ಎಷ್ಟಾಗುತ್ತೆ ಏನು ಅಂತ ಆರ್ ಟಿ ಒ ಆಫೀಸಲ್ಲೇ ನೀವು ತಿಳ್ಕೊಂಬಿಟ್ಟು ಫಸ್ಟು, ಅದಾದ ನಂತರ ನೀವು ಇಲ್ಲಿಗೆ ಬಂದು ರೇಟ್ನ ಕೂಗಿ. ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ಇನ್ಶೂರೆನ್ಸು 2014 4ನೇ ತಿಂಗಳು ಕ್ಲೋಸ್ ಆಗಿದೆ. ಪರ್ಮಿಟ್ ವ್ಯಾಲಿಡ್ ಇದೆ. ಮತ್ತು ಅಷ್ಟೇ, ಇನ್ನು ಮಿಕ್ಕಿದ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಬೇಕು. 2024 12ನೇ ತಿಂಗಳವರೆಗೂ ಎಫ್ ಸಿ ಇದೆ. ಎಫ್ ಸಿ ಟ್ಯಾಕ್ಸ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ರೆಡಿ ಮಾಡಿಸ್ಕೊಬೇಕು. ಸೊ ಅದಾದ ನಂತರ ಇನ್ನೊಂದು ಗಾಡಿ ಇದೆ, ಇಂಟ್ರಾ V10.